ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಅದೇನಂದ್ರೆ ಚಿಕನ್ ಗ್ರೇವಿ. ತುಂಬಾ ಬೇಗನೆ ಮಾಡ್ಕೊಳ್ಳುವಂಥದ್ದು. ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಕಡಿಮೆ ಹಾಕೊಂಡು ತುಂಬಾ ರುಚಿಕರವಾಗಿ ಈ ಗ್ರೇವಿನ ಮಾಡ್ಕೊಳ್ಬಹುದು. ಬ್ಯಾಚುಲರ್ಸ್ಗಂತೂ ಮಾಡಿಸಿದ್ದ ರೆಸಿಪಿ ಅಂತ ಹೇಳ್ಬೋದು. ಬೇಗನೆ ಆಗುವಂತ ಚಿಕನ್ ಗ್ರೇವಿ ರೆಸಿಪಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದ. ರೋಟಿ, ಚಪಾತಿ, ದೋಸೆ ಹಾಗೂ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡುವ ಈ ಗ್ರೇವಿನ ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಕಾಯ್ದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಈ ಈರುಳ್ಳಿನ ನೀಟಾಗಿ ಹುರ್ಕೋಬೇಕಾಗ್ತದ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗ್ಯಾಸ್ನ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಕ್ಕೇನೆ ಒಂದು ಉಂಡೆ ಬೆಳ್ಳುಳ್ಳಿಯನ್ನ ಸುಲಿದು ಸೇರಿಸ್ಕೊಂಡಿದೀನಿ. ಸ್ವಲ್ಪ ಶುಂಠಿ ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಕೊಂಡು ನೀಟಾಗಿ ಹುರಿದ ನಂತರ ಇದಕ್ಕ ಒಂದ್ ಸ್ವಲ್ಪ ನಾನು ಗೋಡಂಬಿನ ಸೇರಿಸ್ಕೊಂಡಿನಿ. ಒಂದ್ 7-8 ಗೋಡಂಬಿ ಹಾಕೊಂಡು ಹುರ್ಕೊಂಡು ನಂತರ ಒಂದ್ ಸ್ವಲ್ಪ ಪುದೀನ ಸೇರಿಸ್ಕೊಂಡಿದೀನಿ. ಪುದೀನ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಇದನ್ನೆಲ್ಲ ನೀಟಾಗಿ ಹುರಿದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಹುರ್ಕೊಂಡು ಇದು ಆರಿದ ನಂತರ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ ನಂತರ ಮೊದಲಿಗೆ ಮಾಡಿಟ್ಟಿರಿದ್ವಲ್ಲ ಪೇಸ್ಟ್, ಅದನ್ನ ಹಾಕೊಳ್ಳೋಣ. ಈರುಳ್ಳಿ, ಟೊಮೆಟೊ, ಗೋಡಂಬಿ ಹಾಕಿ ಹುರಿದು ಅದನ್ನ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆ ಪೇಸ್ಟ್ ಅನ್ನ ಹಾಕೊಂಡು ನೀಟಾಗಿ ಹುರ್ಕೋಬೇಕಾಗ್ತದ. ಇವಾಗ ನೋಡ್ಬೋದು ಎಣ್ಣೆ ಒಳಗ ಎಲ್ಲಾನು ಫ್ರೈ ಮಾಡ್ಕೊಂಡಿದೀನಿ. ಸುತ್ತನು ಕೂಡ ಎಣ್ಣೆ ಬಿಡ್ತಾ ಇದೆ. ಈ ಟೈಮ್ದಾಗ ಡ್ರೈ ಮಸಾಲಾ ಪೌಡರ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಪೌಡರ್ ಸೇರಿಸ್ಕೊಂಡಿದೀನಿ. ಹಾಗೆ ಅರ್ಧ ಚಮಚದಷ್ಟು ಅರಸಿನ ಪುಡಿ, ಹಾಗೆ 1 ಚಮಚದಷ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರವಾಗಿರುವ ಮಸಾಲೆ ಖಾರ ಹಾಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೇನೆ ಒಂದ್ ಸ್ವಲ್ಪ ಜೀರಾ ಪೌಡರ್, ಹಾಗೆ 1 ಚಮಚದಷ್ಟು ಗರಂ ಮಸಾಲೆ ಹಾಕೊಂಡು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿ ಒಮ್ಮೆ ಇದನ್ನ ನೀಟಾಗಿ ಈ ತರ ಫ್ರೈ ಮಾಡ್ಕೊಂಡು ನಂತರ ಒಂದ್ ಅರ್ಧ ಕೆಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಆ ಚಿಕನ್ ಅನ್ನ ಸೇರಿಸ್ಕೊಂಡು ಇದನ್ನ ಮತ್ತೆ ಮಸಾಲೆ ಒಳಗ ಈ ತರ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ 2 ವಿಜಿಲ್ ಕೂಗಿಸ್ಕೊಳ್ಳೋಣ. 2 ವಿಜಿಲ್ ಕೂಗಿಸಿದ ನಂತರ ಇದಕ್ಕ ಒಂದ್ ಅರ್ಧ ಬಾಟ್ಲಷ್ಟು ನೀರನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗ್ತದ. ತುಂಬಾ ಸಿಂಪಲ್ ಆಗಿ ಇದನ್ನ ಮಾಡ್ಕೊಳ್ಬಹುದು. ರುಚಿ ಮಾತ್ರ ತುಂಬಾ ಚೆನ್ನಾಗಿರ್ತದ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಇದನ್ನ ಬಿಸಿ ಚಪಾತಿ, ರೋಟಿ ಹಾಗೆ ದೋಸೆ ಜೊತೆ ಸಹ ಸರ್ವ್ ಮಾಡ್ಕೊಳ್ಬಹುದು. ರೈಸ್ ಜೊತೆ ಕೂಡ ಇದನ್ನ ತಿನ್ಬಹುದು. ತುಂಬಾ ರುಚಿಕರವಾಗಿರ್ತದ. ಬ್ಯಾಚುಲರ್ಸಿಗಂತೂ ಬೇಗನೆ ಮಾಡ್ಕೊಳ್ಬಹುದಾದ ರೆಸಿಪಿ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದ. ಬೇಗನೆ ಕೂಡ ಮಾಡ್ಕೊಳ್ಳುವಂಥದ್ದು. ನೋಡಿದ್ರಲ್ಲ, ಈ ಸಿಂಪಲ್ ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ಇದೇ ತರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡಿಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡುತ್ತಿರುವವರಿಗೆಲ್ಲ ಧನ್ಯವಾದಗಳು.